ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫೈನಲಿ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಶುಕಿ ಕೈ ಮತ್ತು ಕಾಲನ್ನ. ಫಸ್ಟು ನಾನು ಕಾಸ್ಟಿಂಗ್ ಬಾಕ್ಸ್ ತೋರಿಸ್ಬಿಡ್ತೀನಿ, ಯಾಕಂತಂದರೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತಲ್ಲ, ನಿಮಗೂ ಮಾಡೋಕ್ಕೆ ಈಸಿ ಇರಬೇಕು. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನಾನು ಫುಲ್ ತೋರಿಸ್ತೀನಿ. ಕ್ವಿಕ್ಕಾಗಿರಬೇಕು. ಇದಕ್ಕೆ ಮೇನ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಕ್ವಿಕ್ಕಾಗಿ ಮಾಡಬೇಕು. ನಾವು ಲಾಸ್ಟಲ್ಲಿ ಮಾಡಿ ನಾನು ಈಗಾಗಲೇ ಒಂದು ಬ್ಲಾಗ್ ಹಾಕಿದ್ದೀನಿ, ನೀವು ಅದರಲ್ಲಿ ನೋಡಿದ್ರಲ್ಲ. ಕ್ವಿಕ್ಕಾಗಿ ಮಿಕ್ಸ್ ಮಾಡಬೇಕು, ಕ್ವಿಕ್ಕಾಗಿ ಮೋಲ್ಡ್ ಮಾಡಬೇಕು. ಚಕ್ ಅಂತ ಕಾಸ್ಟಿಂಗ್ ಪೌಡರ್ಸ್ ಅದರೊಳಗಡೆ ಹಾಕ್ಬಿಡ್ಬೇಕು. ಓಕೆ, ಫೈನಲಿ ಈಗ ನಾನು ಬಾಕ್ಸ್ನ ಡೀಟೇಲಿಂಗ್ ಫಸ್ಟ್ ಕೊಡ್ತೀನಿ. ಅರೌಂಡ್ 700 ಅಥವಾ 700ಗೆಲ್ಲ ಮುಗ್ದೋಗುತ್ತೆ ಇದು. ಇದ್ರ ಮೇಲೆ ಪ್ರೈಸ್ ಏನೂ ಕೊಟ್ಟಿಲ್ಲ. ಅರೌಂಡ್ 1 kg ಬಂದಿದೆ ಈ ಪೌಡರು. ಓಪನ್ ಮಾಡು. ಇದು ಅಮೆಝಾನಲ್ಲೇ ನಾನು ತೊಗೊಂಡಿದ್ದು. ಈಗ ಮುಂಚೆ ತೋರಿಸಿದ್ನಲ್ಲ, ಸೇಮ್ ಅದೇ ಥರನೇ ಮೋಲ್ಡಿಂಗ್ 1 ಪೌಡ್ರ್ ಕೊಟ್ಟಿರ್ತಾರೆ. ಇದರಲ್ಲಿ ಸ್ಟೆಪ್ 1 ಕೊಟ್ಟಿರ್ತಾರೆ. ಸ್ಕಿನ್ ಸೇಫ್ ಮಾಡ್ಕೋಬೇಕು ಅಂತಂದರೆ ಇದು ತುಂಬಾ ಕ್ವಿಕ್ಕಾಗಿ ಸೆಟ್ ಆಗಿಬಿಡತ್ತೆ. ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಆ ಪ್ರಿಸ್ಕ್ರಿಪ್ಷನಲ್ಲಿ ಇದನ್ನು ತೋರಿಸ್ಬಿಡ್ತೀನಿ. ಸ್ಟೆಪ್ 2 ಇದು ಕಾಸ್ಟಿಂಗ್ ಪೌಡರು, ಅಂದರೆ ಇದಾಗುತ್ತಲ್ಲ, ಕಾಲಾಗುತ್ತಲ್ಲ, ಅದನ್ನೇ ಕಾಸ್ಟಿಂಗ್ ಪೌಡರ್ ಅಂತ ಹೇಳೋದು. ಇದು ಅಷ್ಟೇ ಹೈ ಸ್ಟ್ರೆಂತ್ ಇರುತ್ತೆ. ವೆಯ್ಟ್ ಆಲ್ಮೋಸ್ಟ್ 500 ಗ್ರಾಮ್ಸ್ ಇದೆ. ಓಕೆನಾ. ಒಂದು ಪೇಂಟ್ ಡಬ್ಬ ಕೊಟ್ಟಿದ್ದಾರೆ, ಗೋಲ್ಡ್ ಪೇಂಟ್ ಡಬ್ಬ ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಬ್ರಷು ಮತ್ತು ಸುಮ್ಮನೆ ಥ್ಯಾಂಕ್ ಯು ಥರ ಒಂದು ಇದು ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಎಂಜಾಯ್ ಮಾಡಿ ಅನ್ನೋ ಥರ ಒಂದು ಡೀಟೇಲಿಂಗ್ ಕೊಟ್ಬಿಟ್ಟು ಇದು ಅದು ಕೊಡು ಆ ಚೀಟಿ. ಇದು ಪ್ರಿಸ್ಕ್ರಿಪ್ಷನ್ನು. ಅದರೊಳಗಡೆ ಎಲ್ಲ ಇರುತ್ತೆ, ಹೆಂಗೆ ಮಾಡಬೇಕು ಏನು ಕತೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ. ಇವರು ಎಕ್ಸಾಕ್ಟಾಗಿ ಏನು ಕೊಟ್ಟಿದ್ರು 30 ಸೆಕೆಂಡ್ ಅಂದರೆ ಹೌದು 30 ಸೆಕೆಂಡೇ ಮಾಡಬೇಕು. ಆಲ್ಮೋಸ್ಟ್ ಒಂದು 15 ಸೆಕೆಂಡಾ? ಹಾಂ, ಒಂದು 15 ಸೆಕೆಂಡು ನಿದ್ದೆ ನೋಡ್ರಿ. ಶುಕಿ ಮಲ್ಕೊಂಡಿದ್ದಾಳೆ. ಇವತ್ತು ಮಲ್ಕೊಂಡಾಗ ಟ್ರೈ ಮಾಡೋಣ ಅಂತ ನಾವು ರಾತ್ರಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಟೈಮ್ ಎಷ್ಟು? 10:30 ಆಗೈತಾ? ಹಾಂ, 10:30. ಇಲ್ಲಿ ನಮ್ಮ ಮನೇಲಿ ನಾವು ಮಲ್ಕೊಳ್ಳೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ಇವರು 9 ಗಂಟೆಗೆಲ್ಲ ಮಲ್ಕೊಂಡು ಅಭ್ಯಾಸ, ಕಣ್ಣೆಲ್ಲ ಓ. ಈಗ ಸ್ಟೆಪ್ 1 ಸ್ಟಾರ್ಟ್ ಮಾಡ್ತವ್ರೆ. ನಾನೇನು ಟಚ್ ಮಾಡಲ್ಲ ಈ ಸತಿ, ಯಾಕಂತಂದರೆ ನನ್ನಿಂದನೇ ಹಿಂದಿನ ಇದರಲ್ಲಿ ಎಲ್ಲ ಫ್ಲಾಪ್ ಆಗಿಬಿಟ್ಟಿತ್ತಲ್ಲ. ಅದಕ್ಕೋಸ್ಕರ ಕಪ್ ಮೆಷರ್ಮೆಂಟ್ ಅವ್ರ ಗ್ಲಾಸ್ ತಗೋ. ಫ್ಯಾನ್ ಹಾರಿಸ್ಬೇಕಾ? ಫ್ಯಾನ್ ಆನಲ್ಲಿ ಇಟ್ಕೊಂಬೇಡಿ, ಆರಾಮಾಗಿ ಆದಷ್ಟು ಫ್ಯಾನ್ ಆಫ್ ಮಾಡಿನೇ ಮಾಡಿ. ಈಗ ಫಸ್ಟ್ ಏನು ಮಾಡ್ತಾಯಿದ್ದಾರೆ, ಅದ್ರೊಳಗಡೆ ವಿಡಿಯೋ ಮಾಡ್ತಾ ಇದ್ದೀನಿ, ಬೈಯಂಗಿಲ್ಲ. ಸಾಕ್ಬಿಡು. ನಾವೇನು ಮಾಡ್ತೀವಿ, ಈಗಾಗಲೇ ಹಿಂದಿನ ಸತಿ 2 ಲೋಟ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಿಂದ ಅವಳ ಕೈಗೆ ಸಫಿಷಿಯೆಂಟ್ ಆಗಿರಲಿಲ್ಲ. ಅದಕ್ಕೋಸ್ಕರ 2.25 ಆ ಥರ, ಆಲ್ಮೋಸ್ಟ್ 3 ಕಪ್ಸ್ ಥರನೇ ನಾವು ಮೋಲ್ಡಿಂಗ್ ಪೌಡರ್ನ ತೊಗೊಂಡು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು
ಇದು ಫಾಸ್ಟು ಅಲ್ಲ ಸ್ಲೋನೂ ಅಲ್ಲ, ಆ ಥರ ಕ್ವಿಕ್ಕಾಗಿ ಒಂದೇ ಸೆಕೆಂಡಲ್ಲಿ ಚಕ್ ಚಕ್ ಅಂತ ನೀರು ಹಾಕ್ಬಿಟ್ಟು ಚಕ್ ಅಂತ ಕಲಿಸ್ಬಿಡ್ಬೇಕು. ಲಮ್ಸು ಮೀಡಿಯಮ್ ಲಮ್ಸ್ನ ಫುಲ್ಲು ಸ್ಮ್ಯಾಶ್ ಮಾಡಿದ್ರೆ ಸಾಕು ಅನಿಸುತ್ತೆ. ಇಲ್ಲಾಂತಂದರೆ ಅಷ್ಟೆಲ್ಲ ಇದರಲ್ಲಿ ಆಗಲ್ಲ, ಅದು ಸ್ಲೋ ಪ್ರೊಸೆಸ್ ಎಲ್ಲ ಇಲ್ಲ. ಕ್ವಿಕ್ ಅಂದರೆ ತುಂಬಾ ಕ್ವಿಕ್ಕು. ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದರೆ ನೀವು ಅದರಲ್ಲಿ ಮಾಡಿಬಿಟ್ರೆ ನೀವು ಇನ್ನೂ ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ಬಟ್ ಆದರೆ ಕೈಯಿನ ಪ್ರೊಸೆಸ್ ಎಲ್ಲ ಉಪಯೋಗಿಸೋದಾದರೆ ಅಷ್ಟು ನೀಟಾಗಿ ಯಾವುದೇ ಲಮ್ಸ್ ಇಲ್ಲದೆ ಎಲ್ಲ ನಾವು ಮಾಡೋಕ್ಕಾಗಲ್ಲ. ನಾನು ಒಂದು ಸತಿ ವಿಸ್ಕರ್ ಯೂಸ್ ಮಾಡಿದ್ದೆ, ಹಿಂದಿನ ಸತಿ ಅದು ವರ್ಕೌಟೇ ಆಗಲಿಲ್ಲ. ಸ್ಪೂನ್ ಬೆಟರ್, ವಿಸ್ಕರ್ಗಿಂತ ಸ್ಪೂನ್ ಬೆಟರ್ ಅನ್ನಿಸ್ತು. ಆಮೇಲೆ ನಾನು ಈ ಥರ ಮಲಗಿಸ್ಕೊಂಡಿದ್ದೆ. ಅವಳು ಆಲ್ರೆಡಿ ಮಲ್ಕೊಂಡಿದ್ಲು ತೊಟ್ಲಲ್ಲಿ, ಬಟ್ ಆದರೆ ಎತ್ಕೊಂಡಿದ್ದ ತಕ್ಷಣ ಅವಳು ಎದ್ದುಬಿಟ್ಲು. ಆಮೇಲೆ ಫಸ್ಟು ನಾವೇನು ಮಾಡಬೇಕು, ಕೈಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಕೈಗೆ ಉಜ್ಜಿ ಬಳೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೆ ನಾನು. ಕೈ ಮಾಡಿಸ್ಕೊಂಡ್ಳು, ಆರಾಮಾಗಿ ಕೈ ಮಾಡಿಸ್ಕೊಂಡ್ಳು, ಏನೂ ತೊಂದರೆ ಆಗಿಲ್ಲ. ಆಮೇಲೆ ಅವಳಿಗೆ ಒಂಥರ ನಿದ್ದೆ ಮಂಪ್ರ. ಈಗ ಕೆಲವೊಂದು ಹೇಳ್ತಾರಲ್ಲ, ಮಗು ಡೀಪ್ ಸ್ಲೀಪಲ್ಲಿ ಇರಬೇಕಾದ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸ್ಲೀಪಲ್ಲಿ ಇರಬೇಕಾದ್ರೆ ಮಾಡಬೇಕು, ಸರಿ ಆಯಿತು, ಮಾಡಬಹುದು. ಈ ಥರ ಸ್ಲೀಪ್ ಕಾನ್ಷಿಯಸ್ ಮಕ್ಕಳು ಇರ್ತಾರಲ್ಲ, ಮಕ್ಕಳು ನಿದ್ದೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಎದ್ದೇಳಂಥ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ತುಂಬಾ ಕಷ್ಟ ಮಾಡೋದು. ನೋಡಿ ಇವಾಗ ಕಂಡುಬಿಟ್ಟಿದ್ಲ, ಇನ್ನೊಂದು ಸೆಕೆಂಡಲ್ಲಿ ಅವಳು ಮಲ್ಕೊಬಿಡ್ತಾಳೆ. ಏನು ಮಾಡೋದು ಅಂತಲೇ ಹಂಗೋ ಹಿಂಗೋ ಕೈ ಏನೋ ಪರ್ಫೆಕ್ಟಾಗಿ ಬಂತು. ಬಟ್ ಆದರೆ ಕಾಲು ಈ ಸತಿನೂ ಹೋಯ್ತು ಕಾಲು. ನನಗಂತೂ ತುಂಬಾ ಬೇಜಾರಾಯಿತು, ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಇಷ್ಟು ಈಸಿ ಪ್ರೊಸೆಸ್ನ ಮಕ್ಕಳ ಕೈಯಲ್ಲಿ ಮಾಡಿಸೋದಿದೆಯಲ್ಲ, ಅದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅದು ಅಷ್ಟು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ನೋಡಿ, ಒಂದು 45 to 50 ಸೆಕೆಂಡ್ಸ್ ಆಗ್ಬೋದೇನೋ ಅಷ್ಟೇ, ಆಲ್ಮೋಸ್ಟ್ 1 minute ಅಂತ ಇಟ್ಕೊಂಡ್ರು ಇದೆಯಲ್ಲ, ಅದು ಹ್ಯಾಪಿನೆಸ್ ಎಲ್ಲ ಸರಿ, ನಾನು ಎಲ್ಲ ಒಪ್ಕೋತೀನಿ, ಈಸಿ ಪ್ರೊಸೆಸ್ಸು. ಬಟ್ ಆದರೆ ಕೈ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಲು, ಕಾಲು ಏನು ಮಾಡಿದ್ಲು ಅಂತ ನೀವೇ ನೋಡಿ. ನಾನು ನೆಕ್ಸ್ಟ್ ಇನ್ನೊಂದು ಕೈಗೂ ಅಷ್ಟೇ ಸೇಮ್ 2.25 ಅಷ್ಟು ಮೋಲ್ಡಿಂಗ್ ಪೌಡರ್ ಹಾಕ್ಕೊಂಡು, ಮತ್ತು ಮಾಮೂಲಿ ಆ್ಯಸ್ ಯೂಶುವಲ್ ನಾನು ಫಸ್ಟ್ ಪ್ರೊಸೆಸ್ ತೋರಿಸ್ನಲ್ಲ ಆ ಥರನೇ ಕಲಿಸ್ಬಿಟ್ಟು ಎಣ್ಣೆ ಉಜ್ಜಿ ಒಂದು ಮಿನಿಟ್ ಇಟ್ಕೊಂಡು ವೆಯ್ಟ್ ಮಾಡಿಬಿಟ್ಟು ತೆಗೆದುಬಿಟ್ವಿ ಅಷ್ಟೇ. ಪರ್ಫೆಕ್ಟಾಗಿ ಏನೋ ಬಂದಿತ್ತು. ನಂಗೆ ಆ ಮೋಲ್ಡಿಂಗ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಈ ಸತಿ ಸಾಧಿಸ್ಬಿಟ್ವಿ ಅನ್ನೋ ಫೀಲಿಂಗ್ ಬಂತು. ಆಮೇಲೆ ನೋಡಿದ್ರೆ ಕಾಲು ಮಾಡೋಕ್ಕೆ ಶುರು ಮಾಡಿದವಾಗ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವಳು ಹಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಕೈಯೆಲ್ಲ ತುಂಬ ಈಸಿಯಾಗಿ ಆಯಿತು. ಅದೇ ಕಾಲು ಮಾತ್ರ ಸರಿ ಹೋಗಲಿಲ್ಲ. ಇನ್ನೊಂದು ಸತಿ ಮಾಡಬೇಕಾ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಆದರೆ ಇದನ್ನು ಫ್ರೇಮ್ ಮಾಡಿಸಿದ್ರೆ ಅಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಾಲು ಮಾಡಬೇಕಾದ್ರೆ ನೋಡಿ ಹೆಂಗೆ ಮಾಡಿದ್ಲು ಅಂದರೆ, ನಾನು ಪೂರ್ತಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಯಾಕಂತಂದರೆ ಯೂಟ್ಯೂಬ್ದೇ ಅದರದ್ದೇ ಆದಂಥ ರೂಲ್ಸ್ ಎಲ್ಲ ಇದ್ದಾವೆ, ಅದಕ್ಕೋಸ್ಕರ ಹಾಕಲಿಲ್ಲ ಅಷ್ಟೇ. ಕಿರ್ಚಾಕ್ಬಿಟ್ಲು. ನಾನು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಕಾಲೆಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ನೀರಲ್ಲೆಲ್ಲ ಒರೆಸ್ಬಿಟ್ಟು, ಆಮೇಲೆ ಆದರೂ ಟ್ರೈ ಮಾಡಿದ್ವಿ, ಇನ್ನೊಂದು ಕಾಲ್ಗೂ ಟ್ರೈ ಮಾಡಿದ್ವಿ. ಅದು ಒಂದಂತೂ ಅಧ್ವಾನ, ಇನ್ನೊಂದಂತೂ ಪರವಾಗಿಲ್ಲ. ಬಟ್ ಆದರೆ ಅಷ್ಟು ಕ್ಲಾರಿಟಿ ಬಂದಿಲ್ಲ. ಅವಳು ತುಂಬಾ ಅಳ್ಗಾಡಿಸ್ತಾ ಇದ್ಲು. ಅವಳು ಏನು ಫೀಲಿಂಗ್ ಅಂತಂದರೆ, ಕಾಲು ಅದ್ರ ಒಳಗಡೆ ಇಟ್ಟಿದ ತಕ್ಷಣ ಅವಳಿಗೆ ತಣು ಏರೋ ಥರ ಆಗಬಹುದೇನೋ. ಅಫ್ಕೋರ್ಸ್ ಅದಕ್ಕೆ ಅನಿಸುತ್ತೆ ಅವಳು ಹಂಗೆ ಮಾಡ್ತಾ ಇರೋದು. ನೋಡಿ ಇವಾಗ ಹೆಂಗೆ ಮಾಡ್ತಾಳೆ ನೋಡಿ, ಆ ಥರ ಕಾಲು ಇಡೋಕೆ ಅವಳು ರೆಡಿನೇ ಇಲ್ಲ. ಸರಿ ಆಯಿತು ಬಾ, ಆಗೋದಾಗಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಕಾಸ್ಟಿಂಗ್ ಪೌಡರ್ನ ಮಿಕ್ಸ್ ಮಾಡಿದ್ವಿ. ಇದು ಅಷ್ಟೇ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ, ದೋಸೆ ಬ್ಯಾಟರ್ ಬರುತ್ತಲ್ಲ, ದೋಸೆ ಹಸಿಟ್ಟು ಅನ್ನೋದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಮಿಕ್ಸ್ ಮಾಡ್ಕೊಂಡು ಏನು ಮಾಡಿದ್ವಿ, ಚೆನ್ನಾಗಿ ಕೆಳಗಡೆ ಅದು ಕೂತ್ಕೋತಾ ಇರುತ್ತೆ, ಅವಾಗವಾಗ ಮಿಕ್ಸ್ ಮಾಡಿ ಮೋಲ್ಡ್ ಒಳಗಡೆ ಹಾಕಬೇಕಾಗುತ್ತೆ ನೀವು, ಓಕೆನಾ. ನೀರನ್ನೇ ಬರೀ ಹಾಕ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಆ ಮೋಲ್ಡಿಂಗ್ ಪೌಡರು ಸಹ, ಕಾಸ್ಟಿಂಗ್ ಪೌಡರು ಸಹ ಬರಬೇಕು. ಒಂದೇ ಮಿಕ್ಸ್ ಕೊಡ್ತಾ ಈ ಥರ ಹಾಕಬೇಕಾಗುತ್ತೆ ನೀವು. ಹಾಕಿದಾದಮೇಲೆ ಮೇನ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಹೇರ್ ಬಬಲ್ಸ್ನ ಆಚೆ ತೆಗಿಬೇಕು. ಚೆನ್ನಾಗಿ ಅದನ್ನು ಟ್ಯಾಪ್ ಮಾಡಬೇಕು. ಈಗ ತೋರಿಸ್ತಾ ಇದ್ದಾರೆ ನೋಡಿ, ಈ ಥರ ಎತ್ತಿ ಹೊಡಿಬೇಕಾಗುತ್ತೆ ಕೆಳಗಡೆ. ಆಗಲೇ ನಿಮಗೆ ಆ ಮೋಲ್ಡಲ್ಲಿ ಕೂತಿರೋಂಥ ಹೇರ್ ಬಬಲ್ಸ್ ಎಲ್ಲ ಹೊರಗಡೆ ಬರೋದು, ಓಕೆನಾ. ಆದಷ್ಟು ಇದನ್ನು ಬೌಲ್ನ ತೊಗೊಂಡು ಚೆನ್ನಾಗಿ ಟ್ಯಾಪ್ ಮಾಡಿ ನೋಡಿ. ಇದೆ ವರ್ಸ್ಟ್ ಇನ್ ಕೇಸು. ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸತಿ ಮಾಡಬೇಕೋ ಏನೋ ಅಂತ ಡಿಸ್ಕಸ್ ಮಾಡಬೇಕು, ಗೊತ್ತಿಲ್ಲ. ಬಟ್ ಆದರೆ ಫ್ರೇಮ್ ವೈಸ್ ಎಲ್ಲ ನಾನು ಬೆಳಗ್ಗೆ ಎದ್ದು ನೋಡಿದಾಗ ನೋಡಿ, ಇದು ಈ ಕಂಡೀಷನಲ್ಲಿ ಬಂದಿತ್ತು.
ಅದೇ ಫ್ರೇಮ್ ಬಂದುಬಿಟ್ಟು ನಾವೇ ಮಾಡಿಸೋದಾ ಅಥವಾ ಅಮೆಝಾನಲ್ಲಿ ತೊಗೊಳ್ಳೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲಿ ಕೇಳಿ ನೋಡ್ತೀನಿ. ಎಲ್ಲ ಮನೆ ಹತ್ರ ಮಾಡೋದಾದರೆ ಕಡಿಮೆನಾ ಇಲ್ಲ ಆನ್ಲೈನಲ್ಲಿ ಕಡಿಮೆನಾ ಅದೆಲ್ಲ ನಾನು ಯೋಚನೆ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. ನಾನು ಅದ್ರ ಬಗ್ಗೆ ಇನ್ ಕೇಸ್ ನಾನು ತೊಗೊಂಡಾಗ ಅದರದ್ದೇ ಬೇರೆ ವೀಡಿಯೋ ಮಾಡಿ ನಾನು ಹಾಕ್ತೀನಿ. ಈಗ ಇದ್ರದ್ದು ಕಂಪ್ಲೀಟ್ ಪ್ರೊಸೆಸ್ ನಾನು ಹಾಕಿರೋದು, ಓಕೆನಾ. ಫ್ರೇಮ್ದೆಲ್ಲ ನಾವು ಇನ್ನೂ ಮಾಡಲಿಲ್ಲ. ಫ್ರೇಮ್ ಮಾಡಿದಾಗ ನಾನು ಅದರದ್ದೇ ಬೇರೆ ವೀಡಿಯೋ ಮಾಡಿ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಬಟ್ ಆದರೆ ನಾವು ಮನೇಲೇ ಮಾಡ್ಕೊಳೋ ಖುಷಿ ಇದೆಯಲ್ಲ, ನಾವು ಮನೇಲಿ ಮಾಡಿದ್ದೀವಿ ಅನ್ನೋ ಖುಷಿನೂ ಇದೆ. ಕಾಲು ಚೆನ್ನಾಗಿ ಬಂದಿಲ್ಲ. ಅವಳು ಕಾಲು ಇಟ್ಟಿದ ತಕ್ಷಣ ಅದ್ರೊಳಗಡೆ ಇಟ್ಟಿದ ತಕ್ಷಣ ನನಗೆ ಗಿಡುಗಿಡು 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 ಅಂದ್ಬಿಟ್ಲು ಶುಕಿ. ಹೆಂಗಂದಮ್ಮ, ಕಾಲಿಂಗ್ ಇಕ್ಕಿದ ತಕ್ಷಣ ಗಿಡುಗಿಡು ಅಂತ ನಿದ್ದೆ ಡೀಪ್ ಸ್ಲೀಪಲ್ಲಿದ್ರೂ ಎದ್ಬಿಟ್ಲು ಅವಳು. ಒಂಥರ ಅವಳಿಗೆ ಕೂಲಿಂಗ್ ಎಫೆಕ್ಟ್ ಥರ ಅನಿಸ್ಬಿಡ್ತು ಅನಿಸುತ್ತೆ. ಇರ್ತೀರ ಒಂದು ನಿಮಿಷ, ನಾವು ಬರ್ತೀವಿ, ವಿಡಿಯೋ ಮಾಡ್ತೀರಿ. ಒಂದು ನಿಮಿಷ ಇರಿ ಸರ್, ಇರಿ ಒಂದು ನಿಮಿಷ ಬಂದೆ. ಅಷ್ಟಾಯಿತು. ಕಾಲು ಸ್ವಲ್ಪ ಕೆಟ್ಟೋಯ್ತು, ಬಟ್ ಆದರೆ ಕೈ ಮಾತ್ರ ಪರ್ಫೆಕ್ಟಾಗಿ ಬಂದಿದೆ. ಅದರೊಳಗೆ ಒಂದು ತಪ್ಪಾಗ್ಬಿಟ್ಟಿದೆ. ಏನಪ್ಪ ಅಂದರೆ ಬಬಲ್ನ ಚೆನ್ನಾಗಿ ಬೀಟ್ ಮಾಡಬೇಕಾಯಿತು. ಒಂದು ಬಬಲ್ ಬಂದು ಅಲ್ಲಿ ಒಂದು ಚೂರು ಫಿಂಗರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಿಟ್ಟರೆ ಕೈ ಮಾತ್ರ ಸಖತ್ತಾಗಿ ಬಂದಿದೆ. ಅವ್ರು ಪೇಂಟ್ ಮಾಡ್ತಾಯಿದ್ದಾರೆ, ತೋರಿಸ್ತೆ. ಕಾಲು ಮಾತ್ರ ಮಾಡಿಸ್ಕೊಂಡೇ ಇಲ್ಲ. ತೀಟೆ ಇದು ನೋಡೋಣ, ಇರಪ್ಪ ಚೆಕ್ ಮಾಡೋಣ. ಇದು ಅಮೆಝಾನ್ ಒಳಗಡೆ ಎಲ್ಲ ಅದೇ ಫ್ರೇಮ್ ಬಂದು ಪ್ಲ್ಯಾನ್ ಮಾಡಬೇಕು. ನಾವು ಅಮೆಝಾನಲ್ಲಿ ತೊಗೊಳೋದಾ ಇಲ್ಲ ಇಲ್ಲೇ ಲೋಕಲ್ ಸ್ಟೋರಲ್ಲಿ ಎಲ್ಲಾದರೂ ಕೊಟ್ಟು ಮಾಡಿಸೋದಾ ಚೆಕ್ ಮಾಡ್ತೀನಿ. ಪ್ರೈಸ್ ವೈಸ್ ನನಗೆ ಹೆಂಗೆ ವರ್ತ್ ಅನಿಸುತ್ತೋ ಅಲ್ಲಿ ಮಾಡ್ಸೋಣ ಅಂತ ನನ್ನ ಐಡಿಯಾ. ಬಟ್ ಆದರೆ ನಾನು ಕ್ವಿಕ್ಕಾಗಿ ಡಿಸಿಷನ್ ತೊಗೊಳಲ್ಲ, ಸ್ವಲ್ಪ ನಿಧಾನ. ಅವಳು ಹಿಂಗೆ ಆಟ ಆಡ್ಕೊಂಡಿರ್ತಾಳೆ. ಮುದ್ದೆ ಚಿನ್ನಿ.